ಏನು ಪ್ರಪಂಚದಲ್ಲಿ ಯಾರು ಎರ್ದಾರದು ಇವಳು ಎದ್ಬಿಟ್ಟವಳ? ಈ ಶೋಕಿಗಳೆಲ್ಲ ಬೇಕಾ? ನಿಮಗೆ ಮಾಡಕ್ಕೆ ಬೇರೆ ಕೆಲಸ ಇಲ್ವಾ? ಏನು ಪ್ರಪಂಚದಲ್ಲಿ ಇನ್ಯಾರಿಗೂ ಗರ್ಲ್ ಫ್ರೆಂಡೇ ಇಲ್ವಾ? ಕಾಂಟ್ರವರ್ಸಿಗಳೇ ಮಾಡ್ಕೊಳ್ಳದೆ ನಿಮಗೆ ವಿಡಿಯೋನೇ ಮಾಡಕ್ಕೆ ಬರಲ್ವಾ? ಈ ಥರ ಕಮೆಂಟ್ಗಳನ್ನ ನೀವು ತುಂಬ ದಿನಗಳಿಂದ ನೋಡಿರ್ತೀರ. ಆ್ಯಕ್ಚುಲಿ ಇದೆಲ್ಲ ಯಾಕೆ ಆಗ್ತಿದೆ? ಈ ಥರ ಆಗ್ತಿರೋದ್ರಲ್ಲಿ ಆಸ್ ಅ ಆಡಿಯನ್ಸ್ ನಮ್ಮ ಪಾತ್ರನೂ ಇದೆಯಾ? ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾತಾಡೋಣ. ಆದರೆ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಐ ಥಿಂಕ್ ಇವತ್ತಿನ ವಿಡಿಯೋ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಆ್ಯಂಡ್ ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ. ಬನ್ನಿ ಶುರು ಮಾಡೋಣ. ಫಸ್ಟ್ ಥಿಂಗ್, ನಮ್ಮ ಕನ್ನಡ ಯೂಟ್ಯೂಬ್ ಕಮ್ಯುನಿಟಿನಲ್ಲಿ ಆವಾಗವಾಗ ಕಾಂಟ್ರವರ್ಸಿಗಳು ಆಗ್ತಾನೆ ಇರುತ್ತೆ. ಈ ಕಾಂಟ್ರವರ್ಸಿಗಳು ಯಾಕಾಗುತ್ತೆ ಅಂತ ಯೋಚನೆ ಮಾಡಿದ್ರೆ ಕೆಲವೊಂದಷ್ಟು ಕಾರಣಗಳಿದೆ. ಇದರಲ್ಲಿ ಮೆಜಾರಿಟಿ ಬರೋದು ಈಗೋ ಕ್ಲಾಶಸ್. ಯಾರೋ ಇಬ್ಬರ ಮಧ್ಯೆ ಅವರಿಬ್ಬರಿಗೂ ಆಗ್ತಿರಲ್ಲ. ಅವನನ್ನ ಇವನು ತುಳಿಯೋಕ್ಕೆ, ಇಲ್ಲ ಇವನನ್ನ ಅವನು ತುಳಿಯೋಕ್ಕೆ, ಅಥವಾ ಅವನಿಗಿನ್ನ ನಾನೇ ಗ್ರೇಟು ಅಂತ ತೋರಿಸ್ಕೊಳ್ಳೋಕ್ಕೆ ಯಾವುದೋ ಒಂದು ವಿಷಯ ಎಳ್ಕೊಂಬಂದು ಕಾಂಟ್ರವರ್ಸಿಗಳಾಗ್ತಾ ಇರುತ್ತೆ. ಅಥವಾ ಇನ್ನೊಂದು ಥರ ಇರುತ್ತೆ, ಈಗ ಯಾವುದೋ ಒಬ್ಬ ಕ್ರಿಯೇಟರು ಅಥವಾ ಇನ್ನೊಬ್ಬ ಯಾರೋ ಏನೋ ಒಂದು ತಪ್ಪು ಕೆಲಸ ಮಾಡ್ತಿರ್ತಾನೆ. ಸೊ ಅವನನ್ನು ಕ್ವಶನ್ ಮಾಡೋವಂಥ ಬರದಲ್ಲಿ ಇವರೇನೋ ಒಂದು ಹೇಳೋವಂಥ ಸ್ಟೇಟ್ಮೆಂಟು, ಅವ್ರು ಇನ್ನೊಂದು ಕೌಂಟ್ರ್ ಸ್ಟೇಟ್ಮೆಂಟು, ಈ ಥರ ಆಗಿ ಕಾಂಟ್ರವರ್ಸಿಗಳಾಗೋದು ಇದೆ. ಸೊ ಇದು ಕಾಮನಾಗಿ ನಡೆಯುವಂಥದ್ದು. ಸೊ ಈ ಕಾಂಟ್ರವರ್ಸಿಗಳ ಬಗ್ಗೆ ನನಗೆ ಏನು ಹೆಚ್ಚಿಗೆ ಹೇಳೋದಕ್ಕೆ ಏನೂ ಇಲ್ಲ. ಐ ಪರ್ಸ್ನಲಿ ಡೋಂಟ್ ಲೈಕ್ ದಿಸ್ ಟೈಪ್ ಆಫ್ ಕಂಟೆಂಟ್. ನಿಮಗೆ ಕಾಂಟ್ರವರ್ಸಿಗಳು ನೋಡೋಕ್ಕೆ ಇಷ್ಟ ಆಗುತ್ತೆ ಅಂದರೆ ನೋಡಿ, ಅಥವಾ ಸ್ಕಿಪ್ ಮಾಡ್ಕೊಂಡು ಹೋಗಿ. ಸೊ ನೆಕ್ಸ್ಟ್ ವಿಷಯಕ್ಕೆ ಬರೋಣ. ಇದೇ ಇವತ್ತಿನ ಮೇನ್ ಟಾಪಿಕ್, ಡೈಲಿ ವ್ಲಾಗ್ಸ್. ಇತ್ತೀಚೆಗೆ ಒಂದಷ್ಟು ಮುಖಗಳು, ಫೆಮಿಲಿಯರ್ ಫೇಸಸ್, ಒಂದು 4-5 ಮುಖಗಳು ನಿಮಗೆ ಇನ್ಸ್ಟಾಗ್ರಾಮ್ ತೆಗೀರಿ, ಯೂಟ್ಯೂಬ್ ತೆಗೀರಿ, ಅಥವಾ ಎನಿ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್, ಫಾರ್ ಎಕ್ಸಾಂಪಲ್ ಟ್ವಿಟರ್, ಎಲ್ಲ ಕಡೆ ಇವರೇ ಕಾಣ್ತಾ ಇದ್ದಾರೆ. ಸೊ ಇಲ್ಲಿ 2 ಥರ ಜನ ಇದ್ದಾರೆ. ಫಸ್ಟ್ ಕ್ಯಾಟಗರಿ ಆಫ್ ಜನ ಏನಂದರೆ ಇವರಿಗೆ ಈ ಥರದ ಕಂಟೆಂಟ್ ಇಷ್ಟ ಆಗಲ್ಲ. ಸೊ ಇವ್ರನ್ನ ಟ್ರೋಲ್ ಮಾಡೋದು, ಕ್ರಿಟಿಸೈಸ್ ಮಾಡೋದು, ಅಥವಾ ನೆಗೆಟಿವ್ ಕಮೆಂಟ್ಸ್ ಹಾಕೋದು, ಕೆಟ್ಟ ಕಮೆಂಟ್ಸ್ ಹಾಕೋದು, ಈ ಥರ ಮಾಡ್ತಿರ್ತಾರೆ. ಇನ್ನೊಂದಷ್ಟು ವರ್ಗದ ಜನ ಇದ್ದಾರೆ, ಇವ್ರಿಗೆ ಒಂಥರ ಫ್ಯಾನ್ಸ್ ಆಗಿಬಿಟ್ಟಿದ್ದಾರೆ, ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಇವ್ರ ಕಂಟೆಂಟ್ನ ಬಿಟ್ಟು ಬಿಡ್ದಂಗೆ ಫಾಲೋ ಮಾಡ್ತಾರೆ. ಸೊ ಯಾಕೆ ಈ ಥರ ಎಲ್ಲ ಆಗ್ತಿದೆ? ಈ ಡೈಲಿ ವ್ಲಾಗ್ಸ್ ಅನ್ನೋದು ಯಾಕೆ ಇಷ್ಟು ಪಾಪ್ಯುಲರ್ ಆಗ್ತಿದೆ? ಅದ್ರ ಬಗ್ಗೆ ಎಲ್ಲ ಇವತ್ತಿನ ವೀಡಿಯೋದಲ್ಲಿ ಮಾತಾಡೋಣ. ಫಸ್ಟ್ ಥಿಂಗ್, ಈ ಯಾರು ಕ್ರಿಟಿಸೈಸ್ ಮಾಡ್ತಾರೆ ಅಥವಾ ಇನ್ನೂ ಒಂದು ವರ್ಗದ ಜನ ಇದ್ದಾರೆ, ಇವ್ರು ಹೆಂಗೆ ಅಂದರೆ ಇನ್ನೂ ಫೇಸ್ಬುಕ್ ಕಾಲದಲ್ಲೇ ಸ್ಟಕ್ ಆಗಿಬಿಟ್ಟಿದ್ದಾರೆ. ಇವರು ಇವತ್ತಿನ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಪ್ರಪಂಚಕ್ಕೆ ಇನ್ನೂ ಕಾಲಿಟ್ಟಿಲ್ಲ. ಇವರಿನ್ನೂ ಫೇಸ್ಬುಕ್ ಜಮಾನದಲ್ಲೇ ಇದ್ದಾರೆ. ಆ್ಯಂಡ್ ಇವ್ರ ಪ್ರಕಾರ ಯೂಟ್ಯೂಬ್ ಅನ್ನೋದು ಒಂದು ಕರಿಯರೇ ಅಲ್ಲ, ಯೂಟ್ಯೂಬಿಂದ ದುಡ್ಡು ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಇದೊಂದು ಟೈಮ್ ಪಾಸು ಅನ್ನೋಂತಹ ಒಂದು ಮೆಂಟ್ಯಾಲಿಟಿನಲ್ಲಿ ಇರ್ತಾರೆ. ಸೊ ಅವ್ರಿಗೆ ಇದೆಲ್ಲ ಶೋಕಿ, ಟೈಮ್ ಪಾಸು, ವೇಸ್ಟು ಅಂತಲೇ ಕಾಣಿಸುತ್ತೆ. ಸೊ ಅವ್ರ ಮೈಂಡ್ ಸೆಟ್ಟಲ್ಲೇ ನೆಗೆಟಿವ್ ಕಮೆಂಟ್ಸ್ ಹಾಕ್ಕೊಂಡು ಮೂವ್ ಆನ್ ಆಗ್ತಿರ್ತಾರೆ. ಸೊ ಇನ್ನೊಂದು ಕ್ಯಾಟಗರಿ ಆಫ್ ಜನ ಇದ್ದಾರೆ. ಇವ್ರು ಹೆಂಗೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಹೇಗೆ ಒಬ್ಬ ಸಿನಿಮಾ ಹೀರೋಗೆ ಜಸ್ಟ್ ಅವ್ರ ಫಿಲಮ್ಸ್ ನೋಡಿ ಅಥವಾ ಅವ್ರ ಆ್ಯಕ್ಟಿಂಗ್ ನೋಡಿ ಹೇಗೆ ಅವ್ರಿಗೆ ಒಂಥರ ಅಂಧಾಭಿಮಾನಿಗಳು ಅಂತಾರಲ್ಲ, ಆ ಥರ ಆಗ್ಬಿಡ್ತಾರಲ್ಲ, ಅದೇ ಎಕ್ಸಾಕ್ಟ್ ಕ್ಯಾಟಗರಿ ಆಫ್ ಜನ ಈ ಡೈಲಿ ವ್ಲಾಗ್ಸ್ ನೋಡೋರ್ಗೂ ಕೂಡ ಇದ್ದಾರೆ. ಸೊ ಇವ್ರು ಹೆಂಗೆ ಅಂದರೆ, ಇದೊಂಥರ ಒನ್ ಸೈಡೆಡ್ ರಿಲೇಷನ್ಶಿಪ್. ಹೆಂಗೆ ಅಂದರೆ, ಅವ್ರ ಜೀವನದಲ್ಲಿ ಏನೋ ಒಂದು ಆಗ್ತಾ ಇಲ್ಲ, ಅಥವಾ ಅವ್ರಿಗೇನೋ ಒಂದು ತೊಗೊಳಕ್ಕಾಗ್ತಾ ಇಲ್ಲ, ಅಥವಾ ಅವ್ರದ್ದು ಏನೋ ಒಂದು ಮೂಮೆಂಟ್ಸ್ ಮಿಸ್ ಆಗ್ತಿದೆ ಅನ್ನೋದನ್ನು ಈ ವಿಡಿಯೋಸ್ ನೋಡಿಕೊಂಡು ಸ್ಯಾಟಿಸ್ಫೈ ಮಾಡ್ಕೊತಾರೆ. ಈ ಕ್ರಿಯೇಟರ್ಸ್ನ ಏನು ಮಾಡಿರ್ತಾರೆ ಅಂದರೆ, ಅವರು ನಮ್ಮ ಪಾರ್ಟ್ ಆಫ್ ಫ್ಯಾಮಿಲಿ ಅನ್ನೋ ಥರ ಟ್ರೀಟ್ ಮಾಡ್ತಿರ್ತಾರೆ. ಇನ್ಫ್ಯಾಕ್ಟ್ ನಾನು ತುಂಬ ವೀಡಿಯೋಗಳನ್ನ ಅಬ್ಸರ್ವ್ ಮಾಡಿದ್ದೀನಿ ಈ ವಿಡಿಯೋ ಮಾಡೋಕ್ಕೆ ಮುಂಚೆ. ಅದ್ರಲ್ಲಿ ತುಂಬ ಜನ ಯಾವ ಥರ ಕಮೆಂಟ್ಸ್ ಹಾಕ್ತಾರೆ ಅಂದರೆ, ನೀವು ಯಾವುದೋ ಒಂದು ಗಾಡಿ ತೊಗೋತೀನಿ ಅಂದ್ರಲ್ಲ, ತೊಗೊಂಡ್ರಾ? ಅಥವಾ ನೀವು ಮೆಡಿಕಲ್ ಟೆಸ್ಟ್ಗೆ ಹೋಗಿದ್ರಲ್ಲ, ಏನಾಯಿತು? ನಿಮ್ಮ ಪ್ರೆಗ್ನೆನ್ಸಿ ಬಗ್ಗೆ ಏನು ಹೇಳಿದ್ರು? ಯಾವಾಗ ಡೆಲಿವರಿ ಆಗುತ್ತೆ? ಅಥವಾ ಏನೋ ಅಲ್ಲೆಲ್ಲೋ ಒಂದು ಕಡೆ ದೇವಸ್ಥಾನಕ್ಕೆ ಹೋಗಿದ್ರಲ್ಲ, ಅಲ್ಲಿ ಏನು ಹೇಳಿದ್ರು? ಈ ಥರ ತುಂಬ ಜನ ಕಮೆಂಟ್ ಅಂದರೆ, ಲೈಕ್ ದೇ ಟ್ರೀಟ್ ದೀಸ್ ವ್ಲಾಗರ್ಸ್ ಆ್ಯಸ್ ದೇರ್ ಫ್ಯಾಮಿಲಿ ಮೆಂಬರ್ಸ್. ಆ ಥರ ಅಡಿಕ್ಟ್ ಆಗಿರುವಂತಹ ಜನಗಳು ಇದ್ದಾರೆ. ಇನ್ನೊಂದು ಕ್ಯಾಟಗರಿ ಆಫ್ ಜನ ಇದ್ದಾರೆ. ಇವ್ರು ಹೆಂಗೆ ಅಂದರೆ, ಈ ಸೀರಿಯಲ್ಗಳು ನೋಡ್ತೀರಾ ಗೊತ್ತಾ? ನಿಮ್ಮ ಮನೇಲೂ ಬಹುಶಃ ಸ್ವಲ್ಪ ಹಳೆ ತಲೆಗಳು ನೋಡಿದ್ರೆ ನೀವು ನೋಡಿರ್ತೀರ. ಲೈಕ್ ಹೆಂಗೆ ಅಂದರೆ, ಅವ್ರಿಗೆ ಆ ಸೀರಿಯಲ್ಲು ಒಂಥರ ನಿಜದಿಂದಲೇ ನಡೀತಾ ಇದೆಯೇನೋ ಅನ್ನೋ ಥರ ಫೀಲ್ ಮಾಡ್ಕೊಂಡು ನೋಡ್ತಿರ್ತಾರೆ. ಅದಕ್ಕೊಂಥರ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಸೊ ಇವರು ಹಾಗೇನೆ ಈ ವ್ಲಾಗ್ಸ್ಗಳಿಗೆ ತುಂಬಾ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಆ ಒಂದು ಏನು ಅವ್ರ ಜೀವನದಲ್ಲಿ ಏನೋ ಒಂದು ಮಿಸ್ ಆಗ್ತಿರುತ್ತಲ್ಲ, ಅದನ್ನು ಈ ವ್ಲಾಗ್ಸಿಂದ ನೋಡಿ ಸ್ಯಾಟಿಸ್ಫೈ ಆಗ್ತಾ ಇರ್ತಾರೆ. ಇದು ಒಂದು ಕ್ಯಾಟಗರಿ ಆಫ್ ಜನ. ಇದರಲ್ಲಿ ಈ ಹೇಟ್ ಮಾಡೋರು ಇದ್ದಾರೆ ಅಂತ ಹೇಳಿದ್ನಲ್ಲ, ಒಂದು ಅಪ್ಡೇಟ್ ಆಗಿರಲ್ಲ. ಇನ್ನೊಂದು ವರ್ಗ ಇದ್ದಾರೆ, ಸ್ವಲ್ಪ ಬುದ್ಧಿಜೀವಿಗಳು ಅಂತ ಕರೆಸ್ಕೊಳ್ಳೋರು. ಇವ್ರ ಪ್ರಕಾರ ಏನು ಅಂತಂದರೆ, ಈ ಡೈಲಿ ವ್ಲಾಗ್ಸಿಂದ ಇವ್ರು ಏನು ತೋರಿಸ್ತಾರೆ ಅಂದರೆ, ಈಗ ಮನುಷ್ಯ ಅಂದಮೇಲೆ ಪ್ರತಿಯೊಬ್ಬನಿಗೂ ಒಳ್ಳೆ ಮೂಮೆಂಟ್ಸು ಇರುತ್ತೆ, ಕೆಟ್ಟ ಮೂಮೆಂಟ್ಸು ಇರುತ್ತೆ. ಮನುಷ್ಯನ ಜೀವನದಲ್ಲಿ ಪಾಸಿಟಿವ್ ಆಗಿರೋದು ನಡೆಯುತ್ತೆ, ನೆಗೆಟಿವ್ ಆಗಿರೋದು ನಡೆಯುತ್ತೆ. ಮತ್ತು ಈ ಡೈಲಿ ವ್ಲಾಗ್ಸಲ್ಲಿ ಏನಂದರೆ, ಜನಕ್ಕೆ ಅವರು ದಿನ ಏನೋ ಒಂದು ನೋಡಬೇಕಲ್ಲ. ಸೊ ಇವ್ರು ಏನು ಮಾಡ್ತಾರೆ, ದಿನ ನಾನು ಚಿನ್ನ ತೊಗೊಂಡೆ, ಕಾರ್ ತೊಗೊಂಡೆ, ಬೆಳ್ಳಿ ತೊಗೊಂಡೆ, ಪಾತ್ರೆ ತೊಗೊಂಡೆ, ಈ ಥರ ಒಂದು ಏನಂತಾರೆ ಯಾವಾಗಲೂ ಪಾಸಿಟಿವ್ ಸೈಡೇ ತೋರಿಸ್ತಾರೆ. ಇದರಿಂದ ಏನಾಗ್ಬಿಡುತ್ತೆ ಅಂದರೆ, ಇದು ನೋಡ್ತಾ ಇರೋವಂಥ ಜನಗಳಿಗೆ, ಏನು ಗುರು ನಮ್ಮ ಲೈಫಲ್ಲಿ ಇಷ್ಟೊಂದು ಕಷ್ಟ ಇದೆ, ಇವ್ರ ಲೈಫ್ ಇಷ್ಟೊಂದು ಈಸಿ ಆಗಿದೆಯಾ
ಅನ್ನೋ ಥರ ಒಂದು ಫೀಲ್ ಬರುತ್ತೆ. ಅಂದರೆ ಒಂದು ತಮ್ಮನ್ನು ತಾವು ಕಮ್ಮಿಯಾಗಿ ನೋಡ್ಕೊಳ್ಳೋ ಅಂಥ ಒಂದು ಸ್ಥಿತಿ ಬರುತ್ತೆ ಅನ್ನೋದು ಕೆಲವರು ವಾದ. ಟು ಎನ್ ಎಕ್ಸ್ಟೆಂಟ್ ಇದು ಸರಿ ಕೂಡ ಇರಬಹುದು. ಸೊ ಇಲ್ಲಿ ಇನ್ನೊಂದು ಮೇಜರ್ ಕ್ರಿಟಿಸಿಸಮ್ ಬರ್ತಿರೋದು ಏನಂದರೆ, ಈ ಡೈಲಿ ವ್ಲಾಗರ್ಸ್ ಇಷ್ಟೊಂದು ಸ್ಪೆಂಡ್ ಮಾಡ್ತಾರಲ್ಲ, ಯಾಕೆ ಇಷ್ಟೊಂದು ಶೋಕಿ ಮಾಡೋ ಅವಶ್ಯಕತೆ ಇದೆಯಾ ಅಂತ. ಸೊ ಇಲ್ಲಿ ಐ ಥಿಂಕ್ ಜನಗಳಿಗೆ ಹಾಫ್ ಇನ್ಫಾರ್ಮೇಷನ್ ಇದೆ ಅಂತ ಅನ್ಕೋತೀನಿ. ನೀವು ಅನ್ಕೋತೀರ ಅವ್ರು ಅಷ್ಟೊಂದು ಖರ್ಚು ಮಾಡ್ತಿದ್ದಾರೆ ಅಂತ, ಬಟ್ ಹಿಂದ್ಗಡೆ ತುಂಬ ಡೈನಾಮಿಕ್ಸ್ ಇನ್ವಾಲ್ವ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಯಾವುದೋ ಒಬ್ಬ ವ್ಲಾಗರು ಯಾವುದೋ ಒಂದು ಪಾರ್ಟಿ ಮಾಡ್ತಾನೆ ಅಂತ ಅಂದ್ಕೊಳ್ಳಿ. ನಾವೇನು ಅನ್ಕೋತೀವಿ, ಎಲ್ಲ ಅವರೇ ಕೈಯಾರೆ ಖರ್ಚು ಮಾಡ್ತಿರ್ತಾರೆ ಅಂತ. ಅಲ್ಲಿ ಒಂದು ಪಾರ್ಟಿ ಹಾಲ್ ಇರುತ್ತೆ, ಆ ಪಾರ್ಟಿ ಹಾಲ್ ಸ್ಪಾನ್ಸರ್ ಮಾಡಿರ್ತಾರೆ. ಯಾರೋ ಒಬ್ರು ಕೇಟ್ರಿಂಗ್ ಬಿಸ್ನೆಸ್ ಇರುತ್ತೆ, ಆ ಕೇಟ್ರಿಂಗ್ ಸ್ಪಾನ್ಸರ್ ಮಾಡಿರ್ತಾರೆ. ಅಥವಾ ಒಂದು ಒಡವೆ ತೊಗೊಳಕ್ಕೆ ಹೋಗ್ತಾರೆ, ಆ ಒಡವೆ ಅಂಗಡಿ ಏನು ಹೇಳ್ತಾರೆ, ನೋಡಿ ನಮ್ಮ ಹತ್ರ ಚಾನಲ್ ಇದೆ, ನಾವು ನಿಮ್ಮ ಅಂಗಡಿ ಪ್ರಮೋಟ್ ಮಾಡಿಕೊಡ್ತೀವಿ, ನಮ್ಗೆ ಸ್ವಲ್ಪ ಡಿಸ್ಕೌಂಟ್ ಕೊಡಿ ಅಥವಾ ನಮ್ಗೆ ಇಷ್ಟು ಅಮೌಂಟ್ ಕೊಡಿ ಅಂತ ಹೇಳ್ತಾರೆ. ಅದೇ ಅಮೌಂಟಿಂದ ಅವ್ರು ಏನೋ ಬೇರೆ ಪರ್ಚೇಸ್ ಮಾಡ್ತಾರೆ. ಈ ಥರ ಎಲ್ಲ ಇರುತ್ತೆ. ಅಂದರೆ ಪ್ರತಿಯೊಂದು ಅವರೇ ಸ್ಪೆಂಡ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅದರಲ್ಲಿ ತುಂಬ ವಿಚಾರಗಳಿರುತ್ತೆ. ಆಮೇಲೆ ಅವ್ರು ಸ್ಪೆಂಡ್ ಮಾಡ್ತಾ ಇದ್ದಾರೆ ಅಂದ್ರೂ ಅದನ್ನು ಅವ್ರು ಇನ್ವೆಸ್ಟ್ಮೆಂಟ್ ಥರ ಟ್ರೀಟ್ ಮಾಡ್ತಾರೆ. ಈಗ ಯಾರೋ ಒಬ್ಬ 1,00,000 ಹಾಕಿ ಏನೋ ಒಂದು ತೊಗೊಂಡ, ಅದನ್ನು ನಿಮಗೆ ತೋರಿಸ್ತಾನೆ ಅಂದರೆ ಅಫ್ಕೋರ್ಸ್ ಅದನ್ನು ವೀಡಿಯೋ ಮಾಡಿ ಹಾಕ್ತಾನೆ, ಅದಕ್ಕೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಬರುತ್ತೆ, ಅದರಿಂದ ಅವ್ನು ದುಡ್ಡು ವಾಪಸ್ ಬಂದುಬಿಡುತ್ತೆ ಗುರು. ನಾವು ನೋಡೋರು ಏನು ಅನ್ಕೋತೀವಿ, ಇದು ಒಂದು ಟೈಮ್ ಪಾಸು, ಇವರೆಲ್ಲ ಏನೋ ಶೋಕಿ ಮಾಡೋಕ್ಕೋಸ್ಕರ ಮಾಡ್ತಿದ್ದಾರೆ ಅಂತ. ಹಾನೆಸ್ಟಾಗಿ ಹೇಳ್ತೀನಿ, ಇವತ್ತು ಯಾರಾದರೂ ಒಬ್ಬ ವ್ಯಕ್ತಿ ಒಂದು ಡಿಗ್ರಿ ಮಾಡಿ ಒಂದು ಕೆಲ್ಸಕ್ಕೆ ಹೋಗೋದು, ಇಟ್ ಕುಡ್ ಬಿ ಎನಿ ಡಿಗ್ರಿ, BCom BSc ಏನಾದರೂ ಇರಲಿ, ಹೋಗಿ ನಾನು ತಿಂಗಳಾನ್ಗಟ್ಲೆ ಒಂದು ಆಫೀಸಲ್ಲಿ ದುಡಿದು ಒಂದು ಸಂಬಳ ತಗೋತೀನಿ ಅಂತ ಏನು ತಗೋತಿರೋ ದುಡ್ಡು, ಅದನ್ನು ಇವತ್ತು ಯೂಟ್ಯೂಬಲ್ಲಿ ವಾರದಲ್ಲಿ ದುಡಿಯೋರಿದ್ದಾರೆ, ತಿಂಗಳಲ್ಲಿ ದುಡಿಯೋರಿದ್ದಾರೆ, ದಿನದಲ್ಲೇ ದುಡಿಯೋರಿದ್ದಾರೆ. ಆಯಿತಾ? ಇತ್ತೀಚೆಗೆ ಯಾರೊಬ್ಬರು ಹೇಳ್ತಿದ್ರು, ನಾನು ಒಂದು ಪ್ರಮೋಷನ್ 4 ಲಕ್ಷ ತಗೋತೀನಿ ಅಂತ. ಸೊ ತಿಂಗಳಿಗೆ ನೀವು ಒಂದು ಆ ಥರ 4-5 ಪ್ರಮೋಷನ್ ಮಾಡ್ಕೊಂಡ್ರೆ 20 ಲಕ್ಷ. ಎಷ್ಟು ಜನ ದುಡಿತಿದ್ದೀರಾ ನಿಮ್ಮಲ್ಲಿ 20 ಲಕ್ಷ? ನಿಮ್ಮ ಪ್ಯಾಕೇಜ್ಗಳೇ ಮೇ ಬಿ ಒಂದು 6 lakhs ಅಥವಾ 10 lakhs per annum, 12 lakhs per annum ಈ ಥರ ಇರುತ್ತೆ. ಎಷ್ಟು ಜನ 20 lakhs ದುಡಿತಿದ್ದೀರಾ? ಆನ್ಸರ್ ಇಲ್ಲಿದೆ. ಈ ನೆಗೆಟಿವ್ ಕಮೆಂಟ್ ಹಾಕೋರಿದಾರಲ್ಲ ಅವ್ರ ಬಗ್ಗೆ ನನಗೆ, ಇಲ್ಲಿ ಇವ್ರನ್ನ ನೋಡೋರು, ಇವ್ರನ್ನ ಫಾಲೋ ಮಾಡೋರು, ಇವ್ರ ಬಗ್ಗೆ ನನಗೇನು ಪ್ರಾಬ್ಲಮ್ ಇಲ್ಲ. ಈ ನೆಗೆಟಿವ್ ಕಮೆಂಟ್ ಹಾಕೊಂಡು ಅಥವಾ ಸುಮ್ಮನೆ ಇವ್ರನ್ನ ಟ್ರೋಲ್ ಮಾಡಿಕೊಂಡು ಕ್ರಿಟಿಸೈಸ್ ಮಾಡ್ಕೊಂಡಿರ್ತಾರಲ್ಲ ಅವ್ರ ಬಗ್ಗೆ ಪ್ರಾಬ್ಲಮ್ ಇದೆ. ಯಾಕೆಂದರೆ ನಾನು ಒಂದು ಟೈಮಲ್ಲಿ ತುಂಬ ಜನ ಕ್ರಿಟಿಸೈಸ್ ಮಾಡಿದ್ದೀನಿ, ತುಂಬ ಜನ ರೋಸ್ಟ್ ಮಾಡಿದ್ದೀನಿ. ಬಟ್ ಮನುಷ್ಯ ಎವಾಲ್ವ್ ಆದಂಗೆ ಅದ್ರ ಹಿಂದೆಗಡೆ ಏನು ಲಾಜಿಕ್ ಇದೆ, ಅದ್ರ ಹಿಂದೆಗಡೆ ಏನೇನೆಲ್ಲ ವರ್ಕ್ ಆಗುತ್ತೆ ಅದೆಲ್ಲ ತಿಳ್ಕೊಂಡ್ಮೇಲೆ ನಾನು ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ನೀವು ಅವ್ರನ್ನ ಕ್ರಿಟಿಸೈಸ್ ಮಾಡ್ತಿದ್ದೀರಾ, ತುಂಬ ಜನ ಕೇಳ್ತಾ ಇದು ಎಲ್ರಿಗೂ ಅಲ್ಲ, ಕೆಲವರು ಒಂದಷ್ಟು ಜನ ಇರ್ತಾರೆ, ಒಂದು ಗುಂಪಿನ ಜನ ಇದ್ದಾರೆ. ಇವ್ರು ಹೆಂಗೆ ಅಂದರೆ ಇವ್ರ ಲೈಫಲ್ಲಿ ಏನೂ ಕಿತ್ತು ಗುಡ್ಡಾಕೋಕ್ಕಾಗಿರಲ್ಲ. ಸೊ ಈ ಫ್ರಸ್ಟ್ರೇಷನ್ ಏನು ಮಾಡ್ತಾರೆ, ಯಾರು ಸಿಗ್ತಾರೆ ಅವ್ರಿಗೆ, ಅವರು ಅಂತಲ್ಲ, ಹಿಂಗೆ ಎಷ್ಟೇ ಚೆನ್ನಾಗಿ ವೀಡಿಯೋ ಮಾಡಿರು, ಎಷ್ಟೇ ಇನ್ಫಾರ್ಮೇಟಿವ್ ಆಗಿ ವೀಡಿಯೋ ಮಾಡಿರು, ಎಷ್ಟೇ ಒಂದು ಒಳ್ಳೆ ಮೆಸೇಜ್ ಇರುವಂಥ ವೀಡಿಯೋ ಮಾಡಿರು, ಅಲ್ಲೂ ಬಂದು ಇವ್ರ ಫ್ರಸ್ಟ್ರೇಷನ್ ತೋರಿಸ್ಕೋತಾರೆ. ಇವ್ರು ಹೆಂಗೆ ಅಂದರೆ ಇವ್ರ ಲೈಫಲ್ಲಿ ಏನು ಫ್ರಸ್ಟ್ರೇಷನ್ ಇದೆ ಅದನ್ನು ಇನ್ನೊಬ್ಬರ ಮೇಲೆ ತೀರಿಸ್ಕೊತಾರೆ. ಆ ಥರದ್ದು ಒಂದು ಕ್ಯಾಟಗರಿ ಜೆನ್ಯೂನ್ ಆಗಿದ್ದಾರೆ. ಆ ಥರದ್ದೊಂದು ಜೆನ್ಯೂನ್ ಆಗಿ ಒಂದು ಕ್ಯಾಟಗರಿ ಇದೆ. ಸೊ ಇವರು ಈ ಥರದ್ದು ಒಂದಷ್ಟು ಜನ ಬಂದು ಕಮೆಂಟ್ ಹಾಕ್ತಾರೆ. ಇನ್ನು ಮಿಕ್ಕಿರೋರು ಈ ಶೋಕಿನ ಅದು ಇದು ಅಂತ ಕಮೆಂಟ್ ಹಾಕ್ತಾರಲ್ಲ, ಅವ್ರೇನೋ ಶೋಕಿ ಮಾಡ್ತವ್ರು. ಇವರು ನೀವೇನು ಮಾಡ್ತಿದ್ದೀರಾ? ಈಗ ನಿಮಗೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕ್ಯಾಟಗರಿ ಇಷ್ಟ ಇಲ್ಲ, ಫಾರ್ ಎಕ್ಸಾಂಪಲ್ ಡೈಲಿ ವ್ಲಾಗ್ಸೋ ಅಥವಾ ರೀಲ್ಸ್ ಮಾಡೋರು ಅಥವಾ ಇನ್ನೊಂದು ಯಾವುದೋ ಕ್ಯಾಟಗರಿ ನಿಮ್ಗೆ ಇಷ್ಟ ಇಲ್ಲ. ಈಗ ಹೆಂಗೆ ಯೂಟ್ಯೂಬ್ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಆಪ್ಷನ್ ಇದೆಯೋ, ಹಾಗೆ ಡಿಸ್ಲೈಕ್ ಮಾಡೋಕ್ಕೂ ಆಪ್ಷನ್ ಇದೆ, ಬ್ಲಾಕ್ ಮಾಡೋಕ್ಕೂ ಆಪ್ಷನ್ ಇದೆ. ತುಂಬ ಸಿಂಪಲ್ ಅಪ್ಪ. ನಿಮ್ಮ ಯೂಟ್ಯೂಬಲ್ಲಿ ನೀವು ಅವ್ರನ್ನ ಫಾಲೋ ಮಾಡದೇ ಇದ್ರೂ ಅವ್ರ ವೀಡಿಯೋ ನಿಮ್ಗೆ ಕಾಣಿಸ್ತಿದೆ ಅಂದರೆ ಮೇಲ್ಗಡೆ 3 ಡಾಟ್ ಇರುತ್ತಲ್ಲ, ಅಲ್ಲೋಗ್ಬಿಟ್ಟು ಡು ನಾಟ್ ರೆಕಮೆಂಡ್ ದಿಸ್ ಚಾನಲ್ ಅಂತ ಕೊಟ್ಟರೆ ಲೈಫ್ ಲಾಂಗ್ ನಿಮಗೆ ಮತ್ತೆ ಆ ಚಾನಲ್ ರೆಕಮೆಂಡೇ ಆಗಲ್ಲ ಗುರು. ಅವ್ರ ವೀಡಿಯೋಸ್ಗಳು ನಿಮಗೆ ಬರೋದೇ ಇಲ್ಲ. ಯಾಕೆ ಸುಮ್ಮನೆ ಅವ್ರ ವೀಡಿಯೋಗಳನ್ನ ಪೂರ್ತಿ ನೋಡಿ ನಿಮ್ಮ ಫ್ರಸ್ಟ್ರೇಷನ್ನ ತೋರಿಸ್ಕೊಂಡು ನಿಮ್ಮ ಒಂದು ಮೈಂಡ್ಸೆಟ್ನ ಯಾಕೆ ಹಾಳು ಮಾಡ್ಕೋತೀರಾ? ಅದ್ರ ಬದಲು ಬ್ಲಾಕ್ ಮಾಡಿಬಿಡಿ, ಫಾಲೋನೇ ಮಾಡಬೇಡಿ ಅವ್ರನ್ನ. ಸೊ ನಿಮ್ಮ ಲೈಫು ಪೀಸ್ಫುಲ್ ಆಗಿರುತ್ತೆ, ಮುಗೀತಲ್ಲ. ಸೊ ಈ ಒಂದು ವಿಡಿಯೋ ನೋಡಿ ಅವ್ರಿಗೆ ನೆಗೆಟಿವ್ ಕಮೆಂಟ್ ಹಾಕೋ ಎಫರ್ಟ್ನ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಳಿ. ನಿಮಗೇನು ಟ್ಯಾಲೆಂಟ್ ಇದೆ ಅದನ್ನು ಐಡೆಂಟಿಫೈ ಮಾಡ್ಕೊಳ್ಳಿ. ಇವತ್ತು ಸೋಷಿಯಲ್ ಮೀಡಿಯಾ ಅನ್ನೋದು ತುಂಬ ದೊಡ್ಡ ಪ್ಲ್ಯಾಟ್ಫಾರ್ಮ್. ಇವತ್ತು ಎಂತೆಂಥವರೋ ಬಂದು ಇಲ್ಲಿ ದುಡಿತಾ ಇದ್ದಾರೆ. ನಾನೇ ನೋಡಿದ್ದೀನಿ ತುಂಬ. ಒಂದಷ್ಟು ಜನ ನಾನು ಡೈಲಿ ಮಾತಾಡೋವಂಥ ಕ್ರಿಯೇಟರ್ಸು ಇದ್ದಾರೆ. ಯು ವೋಂಟ್ ಬಿಲೀವ್, ತಿಂಗಳಿಗೆ 45,000 ದುಡಿಯೋರು ಇದ್ದಾರೆ. ಸೊ ನೀವು ಯಾಕೆ ಇವ್ರ ವೀಡಿಯೋಗಳು ನೋಡಿಕೊಂಡು ನಿಮ್ಮ ಒಂದು ಫ್ರಸ್ಟ್ರೇಷನ್ನ ತೋರಿಸ್ಕೊಂಡು ಟೈಮ್ ವೇಸ್ಟ್ ಮಾಡ್ತೀರಾ? ಅದ್ರ ಬದಲು ನಿಮಗೇನು ಟ್ಯಾಲೆಂಟ್ ಇದೆ, ಇಫ್ ಪಾಸಿಬಲ್. ಈಗ ನಮ್ಮ ವೀಡಿಯೋಸ್ಗೂ ತುಂಬ ಜನ ಕಮೆಂಟ್ ಹಾಕ್ತಾರೆ. ಇವರು ಏನಿದೆ ಮೀಮ್ ರಿಯಾಕ್ಷನು ತುಂಬ ಈಸಿ, ಒಂದಷ್ಟು ನಿಮಿಷ ಎತ್ಕೊತೀರಾ, ನೋಡ್ತೀರಾ, ರಿಯಾಕ್ಟ್ ಮಾಡ್ತೀರಾ, ಈಸಿಯಪ್ಪ ಇದು, ತುಂಬ ಈಸಿ ಅಂತೀರಾ. ಆಯ್ತಪ್ಪ, ನಿಮ್ಮ ಪ್ರಕಾರ ತುಂಬ ಈಸಿ ತಾನೇ. ಕನ್ನಡದಲ್ಲಿ ಎಷ್ಟು ಮೀಮ್ ರಿಯಾಕ್ಷನ್ ಚಾನಲ್ ಇದೆ? ಡೆಡಿಕೇಟೆಡ್ಲಿ ಮೀಮ್ ರಿಯಾಕ್ಷನ್ ಚಾನಲ್ ಎಷ್ಟಿದೆ ಹುಡುಕಿ. ಹಬ್ಬಬ್ಬ ಅಂದರೆ ಒಂದು 8-10 ಇರ್ಬೋದು.
ಅದರಲ್ಲೂ ಡೆಡಿಕೇಟೆಡ್ ಆಗಿ ಮಾಡ್ತಿರೋರು ಇಲ್ಲ. ಬೇರೆ ಒಂದು ಲೈನ್ ಆಫ್ ಕಂಟೆಂಟ್ ಇರುತ್ತೆ ಅವ್ರದ್ದು, ಮಧ್ಯದಲ್ಲಿ ಒಂದು ಮೀಮ್ ರಿಯಾಕ್ಷನ್ ಮಾಡೋ ಥರದ ಚಾನಲ್ಸ್ಗಳಿದೆ. ಯಾಕೆ? ನಾನು ನಿಮ್ಗೊಂದು ಓಪನ್ ಚಾಲೆಂಜ್ ಕೊಡ್ತೀನಪ್ಪ. ಈಗ ನಿಮ್ಮ ಪ್ರಕಾರ ವಿಡಿಯೋ ಮಾಡೋದು ಈಸಿ ತಾನೇ? ಈಗ ನಿಮ್ಮ ಹತ್ರನೂ ಮೊಬೈಲ್ ಇದೆ, ಈ ವಿಡಿಯೋ ನೋಡ್ತಿರ್ತೀರ ಅಂದರೆ ನಿಮ್ಮ ಹತ್ರನೂ ಮೊಬೈಲೋ ಪಿ ಸಿನೋ ಏನೋ ಒಂದು ಇರುತ್ತೆ, ಅದರಲ್ಲೂ ಒಂದು ಕ್ಯಾಮ್ರಾ ಇರುತ್ತೆ. ಓಪನ್ ಮಾಡ್ಕೊಳ್ಳಿ, ಎನಿ ಟಾಪಿಕ್, ಏನು ಟಾಪಿಕ್ ಬೇಕಾದ್ರೂ ತೊಗೊಳ್ಳಿ. ಮೀಮ್ ರಿಯಾಕ್ಷನ್ ಮಾಡ್ತೀರಾ ಮಾಡಿ, ಅಥವಾ ಒಂದು ಬೈಕ್ ಬಗ್ಗೆ ಹೇಳ್ತೀರಾ ಹೇಳಿ, ಒಂದು ಕಾರ್ ಬಗ್ಗೆ ಹೇಳ್ತೀರಾ ಹೇಳಿ, ಅಥವಾ ಪೊಲಿಟಿಕ್ಸ್ ಬಗ್ಗೆ ಮಾತಾಡ್ತೀರಾ ಮಾತಾಡಿ, ಇಲ್ಲ ಒಂದು ಫಿಲ್ಮ್ ಬಗ್ಗೆ ಮಾತಾಡ್ತೀರಾ ಮಾತಾಡಿ. 5 ನಿಮಿಷದ ವೀಡಿಯೋ ಮಾಡ್ರಪ್ಪ ಸಾಕು. 5 ನಿಮಿಷದ ವೀಡಿಯೋ ಮಾಡಿ, ಅದನ್ನು ನೀಟಾಗಿ ಎಡಿಟ್ ಮಾಡಿ, ಅದಕ್ಕೊಂದು ಥಂಬ್ನೇಲ್ ಮಾಡಿ, ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಹಾಕಿ ವೀಡಿಯೋ. ಯೂಟ್ಯೂಬ್ ನಿಮಗೆ ತಿಂಗಳಿಗೂ ಒಂದು ಹೊಸ ರೂಲ್ಸ್ ಇಂಟ್ರೊಡ್ಯೂಸ್ ಮಾಡ್ತಾನೆ. ಅದಕ್ಕೆ ನೀವು ಹಂಗಾಕಿ ಹಿಂಗಾಕಿ ಯಾವುದೋ ಒಂದು ಮ್ಯೂಸಿಕ್ ಹಾಕಿದ್ರೆ ಒಂದು ಕಾಪಿರೈಟ್ ಬರುತ್ತೆ. ಆ ಕಾಪಿರೈಟ್ಗಳನ್ನೆಲ್ಲ ಕ್ಲಿಯರ್ ಮಾಡಿ ನೀವು ವಿಡಿಯೋ ಪಬ್ಲಿಷ್ ಮಾಡಿದ್ರೂ ವ್ಯೂಸ್ ಬರುತ್ತೆ ಅನ್ನೋ ಯಾವ ಗ್ಯಾರಂಟಿ ಕೂಡ ಇಲ್ಲ. ಹಂಗೂ ಒಂದು ಬಂತು ಅಂದ್ರೂ ನೆಕ್ಸ್ಟ್ ವಿಡಿಯೋ ಅದೇ ರೇಂಜಿಗೆ ಹೋಗುತ್ತೆ ಅಂತ ಯಾವ ಗ್ಯಾರಂಟಿನೂ ಇಲ್ಲ. ಈಗ ನೀವೇನು ನೋಡ್ತಾ ಇದ್ದೀರಾ ಶೋಕಿ ಅಥವಾ ಇನ್ನೊಂದೇನೋ ಇವ್ರಿಗೆಲ್ಲ ಮಾಡೋಕ್ಕೆ ಬರೀ ಕೆಲಸ ಇಲ್ವಾ ಅಂತ ನೋಡಿ ಕೆಲವ್ರು ಏನು ನೆಗೆಟಿವ್ ಆಗಿ ಕಮೆಂಟ್ ಆಗ್ತಿದ್ದೀರಾ, ಕೆಲವ್ರು ನೋಡಿ ಏನು ಹುರ್ಕೋತಿದ್ದೀರಾ, ಅದು ಯಾವುದೋ ಅವ್ರಿಗೆ ಈಸಿಯಾಗಿ ಸಿಕ್ಕಿಲ್ಲ ಗುರು. ಇವತ್ತು ಅವ್ರ ಫೇಮ್ ಎಂಜಾಯ್ ಮಾಡ್ತಿದ್ದಾರೆ ಅಂದರೆ ಮೋಸ್ಟ್ ಪ್ರಾಬಬ್ಲಿ ಎನಿ ಕ್ರಿಯೇಟರ್ ತಗೊಳ್ಳಿ ಒಂದು 7-8 ವರ್ಷದ ಶ್ರಮ ಇರುತ್ತೆ. ನಾನು ನೋಡಿರೋಂಗೆ ಕೆಲವ್ರಿಗೆ ಯಾರು ಸ್ವಲ್ಪ ಟ್ರೋಲ್ ಆಗ್ತಾ ಇದ್ದಾರೆ ಇವರೆಲ್ಲ ನನಗೆ ಗೊತ್ತಿರೋ ಟಿಕ್ಟಾಕ್ ಜಮಾನಿಂದನೂ ಇದ್ದಾರೆ. ಇವರು ಟಿಕ್ಟಾಕ್ ಅಂದರೆ ಮೇ ಬಿ ಒಂದು 8-10 ವರ್ಷ ಆಗಿರ್ಬೋದು. ಟಿಕ್ಟಾಕು ಕೋವಿಡ್ ಟೈಮಲ್ಲಿ ಬ್ಯಾನ್ ಆಯಿತು, ಬ್ಯಾನ್ ಆಗಿ 6 ವರ್ಷ ಆಯಿತು. ಅದಕ್ಕಿಂತ ಒಂದು 3-4 ವರ್ಷ ಮುಂಚೆ ಅಂದ್ಕೊಂಡ್ರು ಹತ್ತತ್ರ 10 ವರ್ಷದಿಂದ ಇವರು ಸೋಷಿಯಲ್ ಮೀಡ್ಯಾದಲ್ಲಿ ಇದ್ದಾರೆ. ಸೊ ಅವಾಗಿಂದ ಏನು ಅವರು ಕಾನ್ಸ್ಟೆಂಟಾಗಿ ಎಫರ್ಟ್ಸ್ ಆಗ್ತಾ ಬಂದಿದ್ದಾರೆ, ಅಥವಾ ಅದು ಕೆಡ್ತಾಗಿ ಮಾಡ್ತಿದ್ರು ಚೆನ್ನಾಗಿ ಮಾಡ್ತಿದ್ರು, ಬಟ್ ಮಾಡ್ತಾ ಬಂದಿದ್ದಾರೆ, ನಿಲ್ಲಿಸಿಲ್ಲ. ಸೊ ಅದು ಅವ್ರಿಗೆ ಇವತ್ತು ರಿಸಲ್ಟ್ಸ್ ಕೊಡ್ತಾ ಇದೆ. ಸೊ ನೀವು ಸುಮ್ಮನೆ ಕಮೆಂಟ್ ಹಾಕೋ ಬದಲು ನೀವು ಟ್ರೈ ಮಾಡಿ. ನಿಮ್ಮಲ್ಲೂ ಏನೋ ಒಂದು ಟ್ಯಾಲೆಂಟ್ ಡೆಫಿನೆಟ್ ಆಗಿರುತ್ತೆ, ಪ್ರತಿಯೊಬ್ಬನಲ್ಲೂ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ. ಅದೇನಂತ ನೀವು ಐಡೆಂಟಿಫೈ ಮಾಡ್ಕೊಳ್ಳಿ. ಇಫ್ ಸಪೋಸ್ ಆ ಟ್ಯಾಲೆಂಟ್ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸೋದಕ್ಕೆ ವರ್ತ್ ಆಗಿದೆ ಅಂತಂದ್ರೆ ಗಿವ್ ಇಟ್ ಎ ಟ್ರೈ. ಕಳ್ಕೊಳ್ಳೋದ್ರಲ್ಲಿ ಏನಿದೆ? ನೋಡುವರು, ನೀನು ಏನೇ ಮಾಡಿದ್ರೂ ಕಮೆಂಟ್ ಹಾಕೋನೊಬ್ಬ ಇದ್ದೇ ಇರ್ತಾನೆ. ಕಮೆಂಟ್ ಹಾಕೋರಿಗೆಲ್ಲ ನೀವು ತಲೆ ಕೆಡಿಸ್ಕೋತೀರಾ ಅಂದರೆ ನೀವು ಸೋಷಿಯಲ್ ಮೀಡಿಯಾಗೆ ಬರಲೇಬೇಡಿ. ಸೊ ಆ ಥರ ಮಾಡೋ ಬದಲು ಗಿವ್ ಇಟ್ ಎ ಟ್ರೈ. ನೀವು ಒಂದು ಟ್ರೈ ಮಾಡಿ, ಕ್ಲಿಕ್ ಆಗೋಯ್ತಾ ನಿಮಗೆ ಒಂದು ಅರ್ನಿಂಗ್ ಪ್ಲ್ಯಾಟ್ಫಾರ್ಮ್ ಆಗುತ್ತೆ. ನಿಜ ಹೇಳ್ತಾ ನಾನು ಕೆಲಸ ಮಾಡ್ತೀನಿ ಗುರು, ನಾನು ಕೆಲಸ ಮಾಡಿಕೊಂಡೇ ಯೂಟ್ಯೂಬ್ ಮಾಡ್ತಾಯಿದ್ದೀನಿ, ಯಾರಿಗೆ ಗೊತ್ತು ಮುಂದೊಂದು ದಿನ ಇದರಲ್ಲಿ ನಾನು ಸಕ್ಸಸ್ ಆಗ್ಬೋದು. ಸಕ್ಸಸ್ ಆದರೆ ಮೇ ಬಿ ಆ ಕೆಲಸ ನಾನು ಬಿಟ್ಟು ಇಲ್ಲಿಗೆ ಬರ್ಬೋದು ಪರ್ಮನೆಂಟಾಗಿ. ಸೊ ಆ ಥರ ನೀವು ಟ್ರೈ ಮಾಡಿ. ಸುಮ್ಮನೆ ಯಾಕೆ ನೆಗೆಟಿವ್ ಕಮೆಂಟ್ ಹಾಕ್ಕೊಂಡು ನಿಮ್ಮ ಮೈಂಡ್ ಸೆಟ್ನ ಹಾಳು ಮಾಡ್ಕೊತೀರಾ? ಸೊ ನೀವು ಅವ್ರನ್ನ ವೀಡಿಯೋ ಸ್ಟಾಪ್ ಮಾಡಿ ಅಂತ ಹೇಳೋ ಬದಲು ನೀವೇ ನೋಡೋದು ಸ್ಟಾಪ್ ಮಾಡಿಬಿಡಿ. ನಿಮಗೆ ಇಷ್ಟ ಇಲ್ಲ ಅಂದರೆ ಅಲ್ವಾ, ಆಗ ಅವರಿಗೂ ಒಂದು ರಿಸ್ಕ್ ತಪ್ಪುತ್ತೆ. ನಿಮ್ಮ ಕಮೆಂಟ್ಸ್ನ ನೋಡಿ ಅವರು ತಲೆ ಕೆಡಿಸ್ಕೊಳ್ಳೋಂಥದ್ದು ತಪ್ಪುತ್ತೆ. ನೀವು ವಿಡಿಯೋ ನೋಡಿ ಕಮೆಂಟ್ ಹಾಕಿ ನಿಮ್ಮ ಮನಸ್ಥಿತಿ ಹಾಳು ಮಾಡ್ಕೊಳ್ಳೋದು ತಪ್ಪುತ್ತೆ. ಸೊ ನೀವು ಸ್ವಲ್ಪ ಮೆಚ್ಯೂರಾಗಿ ಥಿಂಕ್ ಮಾಡಿ ಅಂತ ಹೇಳೋದಷ್ಟೇ ಈ ವಿಡಿಯೋ ಉದ್ದೇಶ ಆಗಿತ್ತು. ಸೊ ಇದಿಷ್ಟು ನನಗೆ ಹೇಳಬೇಕು ಅಂತ ಅನಿಸಿದ್ದು. ಆ್ಯಂಡ್ ಮೇ ಬಿ ನಂದು ಒಂದು 3-4 ವರ್ಷದ್ದು ಹಳೆ ವೀಡಿಯೋ ನೋಡಿದ್ರೆ ನಾನು ಕ್ರಿಟಿಸೈಸ್ ಮಾಡಿದ್ದೀನಿ ಡೈಲಿ ವ್ಲಾಗ್ಸ್ ಮಾಡೋರನ್ನ ಅಥವಾ ರೀಲ್ಸ್ ಮಾಡೋರನ್ನ. ಅದ್ರಲ್ಲಿ ಕೆಲವ್ರೀಗ ಬದಲಾಗಿ ತುಂಬ ಚೆನ್ನಾಗಿ ಕಂಟೆಂಟ್ ಮಾಡ್ತಿರೋರು ಇದ್ದಾರೆ. ಒಂದು ಕಾಲದಲ್ಲಿ ಸುಮ್ಮನೆ ಬೇರೆ ಕಾಂಜಿ ಪಿಂಜಿ ರೀಲ್ಸ್ ಮಾಡ್ತಿದ್ದಾರೆ, ಒಳ್ಳೊಳ್ಳೆ ಕಂಟೆಂಟ್ ಮಾಡ್ತಿದ್ದಾರೆ. ಇವರು ಚೇಂಜ್ ಆಗಿದ್ದಾರೆ, ದೇ ಆರ್ ಎವಾಲ್ವ್ಡ್. ಆಮೇಲೆ ನನ್ನ ಥಿಂಕಿಂಗು ಚೇಂಜ್ ಆಗಿದೆ. ಯಾಕಂದರೆ ಇನ್ಸ್ಟೆಡ್ ಆಫ್ ನಾವು ಅವ್ರಿಗೆ ನೀವು ಮಾಡ್ತಿದ್ದ ತಪ್ಪು ನಿಲ್ಲಿಸ್ಬಿಡಿ ಅಂತ ಹೇಳೋದು, ನಾವೇ ನಿಲ್ಲಿಸ್ಬಿಡ್ಬೋದಲ್ಲ. ನಾನು ಅಂದ್ಬಿಟ್ಟು ನೀವು ಡೈಲಿ ವ್ಲಾಗ್ಸ್ ನೋಡಿ ಅಂತ ನಾನು ಹೇಳ್ತಿಲ್ಲ. ನಿಮ್ಗೆ ಇಷ್ಟ ಇದ್ದರೆ ನೋಡಿ, ನೀವೇನು ನೋಡಬೇಕು ಏನು ನೋಡಬಾರ್ದು ಅಂತ ಹೇಳೋಕ್ಕೆ ನಾನು ಯಾರು ಅಲ್ವಾ? ಸೊ ಪರ್ಸ್ನಲಿ ನಾನು ನೋಡೋಲ್ಲ ಡೈಲಿ ವ್ಲಾಗ್ಸು. ಅಟ್ ದ ಸೇಮ್ ಟೈಮ್ ನನಗೆ ಇನ್ನೂ ಒಂದಷ್ಟು ಕ್ಯಾಟಗರಿಗಳು ಇಷ್ಟ ಇಲ್ಲ. ಸೊ ಆ ವಿಡಿಯೋಗಳನ್ನ ನೋಡೋದೇ ಇಲ್ಲ. ಆ ಥರದವ್ರು ಯಾರನ್ನೂ ಫಾಲೋನೂ ಮಾಡಲ್ಲ. ಇನ್ಫ್ಯಾಕ್ಟ್ ಅಪ್ಪಿ ಏನಾರು ಬಂತು ಅಂದ್ರೂ ನೋಡ್ತೀನಿ, ಇಷ್ಟ ಆಗಲಿಲ್ವಾ ಡು ನಾಟ್ ರೆಕಮೆಂಡ್ ಅಂತ ದಿಸ್ ಚಾನಲ್ ಅಂದ್ಬಿಟ್ಟು ಬಿಟ್ಬಿಡ್ತೀನಿ ಅಷ್ಟೇ. ಅದು ತುಂಬ ಇರಿಟೇಟ್ ಆಗಿ ಬ್ಲಾಕ್ ಮಾಡಿಬಿಡ್ತೀನಿ. ನನ್ನ ಪೀಸ್ ಆಫ್ ಮೈಂಡ್ ನಾನೇ ಕಾಲ್ ಮಾಡಿಕೊಡ್ಲಿ ಅಲ್ವಾ? ಸೊ ನೀವು ಇದನ್ನು ಟ್ರೈ ಮಾಡಿ. ನಿಮ್ಮ ಒಂದು ಮೆಂಟಲ್ ಸ್ಟೇಟು ಚೆನ್ನಾಗಿರುತ್ತೆ. ಅಟ್ ದ ಸೇಮ್ ಟೈಮ್ ನಿಮಗೇನಾದರೂ ಆಸಕ್ತಿ ಇದ್ದರೆ ಟ್ರೈ ಮಾಡಿ ಯೂಟ್ಯೂಬಲ್ಲಿ. ಹೂ ನೋಸ್, ನಿಮ್ಮಲ್ಲೂ ಒಂದು ಟ್ಯಾಲೆಂಟ್ ಇರ್ಬೋದು. ಆ್ಯಕ್ಚುಲಿ ಒಬ್ಬರು ಕ್ರಿಯೇಟರ್ ಇದ್ದಾರೆ ನಮ್ಮ ಕನ್ನಡದಲ್ಲಿ. ಅವ್ರು ಆ್ಯಕ್ಚುಲಿ ಯೂಟ್ಯೂಬ್ ಮಾಡಬೇಕು ಅಂತ ಬಂದವರಲ್ಲ, ಸುಮ್ಮನೆ ಏನೋ ಹಾಬಿಗೆ ಅಂತ ಟ್ರೈ ಮಾಡಿದ್ದು, ಕ್ಲಿಕ್ ಆಗೋಯ್ತು. ಅವ್ರದ್ದು ಫುಲ್ ಟೈಮ್ ಏನು ಮಾಡಬೇಕು ಅನ್ಕೋತಿದ್ರು, ಅದನ್ನು ಬಿಟ್ಬಿಟ್ಟು ಫುಲ್ ಟೈಮ್ ಯೂಟ್ಯೂಬರ್ ಆಗಿದ್ದಾರೆ. ಈಸ್ ಅರ್ನಿಂಗ್ ಡೀಸೆಂಟ್ಲಿ. ಒಬ್ಬ ಸಾಫ್ಟ್ವೇರ್ ಇಂಜಿನಿಯರೋ ಅಥವಾ ಒಂದು ಒಳ್ಳೆ ಪೊಸಿಷನ್ಲವ್ರು ಏನು ಅರ್ನ್ ಮಾಡ್ತಿದ್ದಾರೆ, ಅದೇ ದುಡ್ಡು ಯೂಟ್ಯೂಬಿಂದನೇ ಅರ್ನ್ ಮಾಡ್ತಿದ್ದಾನೆ ಅವನು. ಸೊ ಆ ಚಾನ್ಸ್ ನಿಮಗೂ ಸಿಗ್ಬೋದು. ಹೂ ನೋಸ್, ಟ್ರೈ ಮಾಡಿ ನೋಡಿ ಅಷ್ಟೇ. ಸೊ ಈ ವಿಷಯದ ಬಗ್ಗೆ ಹೇಳೋದು ಇಷ್ಟಿತ್ತು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಮೀಮ್ ರಿಯಾಕ್ಷನ್ ಜೊತೆ ಸಿಗ್ತೀನಿ. ಆ್ಯಂಡ್ ಇನ್ನೊಂದು ವಿಷಯ, ನಾನು ಇದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡ್ತಾಯಿದ್ದೀನಿ. ಸಿಕ್ಕಿದ ಮೇಲೆ ಪೂರ್ತಿಯಾಗಿ ಮಾತಾಡ್ತೀನಿ.
ಇತ್ತೀಚೆಗೆ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಅದು ಈ ರಿಯಾಲಿಟಿ ಶೋಗಳು ಅಥವಾ ಸಿನಿಮಾಗಳ ಮಟ್ಟಕ್ಕೆ ಸೀಮಿತವಾಗಿತ್ತು. ಅದು ಇತ್ತೀಚೆಗೆ ತುಂಬ ವಿಚಾರಗಳಿಗೆ ಯೂಸ್ ಮಾಡ್ಕೊತಾ ಇದೆ. ಇಟ್ ಈಸ್ ಕಾಲ್ಡ್ PR. ಸೊ ಈ PR ಹೆಂಗೆ ವರ್ಕ್ ಆಗುತ್ತೆ, ಇದರಲ್ಲಿ ದುಡ್ಡು ಹೆಂಗೆ ಓಡಾಡುತ್ತೆ, ಹೆಂಗೆ ಒಂದು ವಿಷಯನ ನಿಮಗೆ ತಿರುಗಿಸಿ ಮುರುಗಿಸಿ ಹೆಂಗೆ ನಿಮ್ಮನ್ನು ಮುಟ್ಟಿಸ್ತಾರೆ, ಸುಳ್ಳನ್ನು ಹೆಂಗೆ ಸತ್ಯ ಮಾಡ್ತಾರೆ, ಇದನ್ನೆಲ್ಲ ಇನ್ನೊಂದು ವಿಡಿಯೋದಲ್ಲಿ ಈ PR ಗೇಮ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಡೀಟೇಲ್ ವಿಡಿಯೋ ಮಾಡ್ಬಿಟ್ಟು ಹೇಳ್ತೀನಿ. ಸೊ ಅಲ್ಲಿವರೆಗೂ ಈ ವಿಡಿಯೋಗೆ ಏನನ್ನಿಸ್ತು ಆ್ಯಂಡ್ ಈ ಥರ ಡೈಲಿ ಲಾಗ್ಸ್ ಮಾಡೋರ ಬಗ್ಗೆ ನಿಮಗೆ ಏನು ಅನಿಸುತ್ತೆ, ನಿಮ್ಮ ಫೇವ್ರೆಟ್ ಕ್ರಿಯೇಟರ್ ಯಾರು, ನೀವು ಯಾವ ಥರ ಕಂಟೆಂಟ್ ಕನ್ಸ್ಯೂಮ್ ಮಾಡ್ತೀರಾ ಅಥವಾ ನಿಮ್ಮ ಅಭಿಪ್ರಾಯಗಳೇನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಒಳ್ಳೆ ಮೀಮ್ ರಿಯಾಕ್ಷನ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ